ಶತಮಾನೋತ್ಸವ ಇಂದಿನಿಂದ 2 ದಿನಗಳ ಕಾಲ ನಡೆಯುತ್ತೆ ಕುಂದಾನಗರಿಯಲ್ಲಿ ಕಾಂಗ್ರೆಸ್ನ ಶತಮಾನೋತ್ಸವ. ಕುಂದಾನಗರಿಯಲ್ಲಿ ನಡೆಯಲಿದೆ ಇಂದು ನಾಳೆ 2 ದಿನ ಕಾಂಗ್ರೆಸ್ನ ಶತಮಾನೋತ್ಸವ. ಎಲ್ಲ ಸಿದ್ಧತೆ ಈಗಾಗಲೇ ಆಗಿದೆ. ಗಡಿ ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಸರ್ವಸನ್ನದ್ಧ. ಇನ್ನು ಕೆಲವೇ ಕ್ಷಣಗಳಲ್ಲೇ ಕಾರ್ಯಕ್ರಮ ಉದ್ಘಾಟನೆ ಕೂಡ ಆಗುತ್ತೆ. 100 ವರ್ಷ ಪೂರೈಸಿದ ಹಿನ್ನೆಲೆ ಕಾಂಗ್ರೆಸ್ಗೆ ಹರ್ಷ, ರಣಕಾಹಳಿಗೆ ಸಜ್ಜು. ಇಂದಿನಿಂದ 2 ದಿನಗಳ ಕಾಲ ನಡೆಯುತ್ತೆ ಶತಮಾನೋತ್ಸವ ಕಾರ್ಯಕ್ರಮ. ಕುಂದಾನಗರಿ ಬೆಳಗಾವಿಯಲ್ಲಿ ಕೈ ನಾಯಕರ ಸಂಗಮ. 100 ವರ್ಷ ಕಾಂಗ್ರೆಸ್ಗೆ ಹರ್ಷ, ರಣಕಾಹಳಿಗೆ ಸಜ್ಜಾಗಿರೋ ಕಾಂಗ್ರೆಸ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಕೂಡ ಆಗುತ್ತೆ. 500 ಗಣ್ಯರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಎಲ್ಲೋ ಪಕ್ಷಾತೀತವಾಗಿ ಕಾರ್ಯಕ್ರಮ ಆಗಬೇಕು. ಇದು ಗಾಂಧೀಜಿಯವರ ಸ್ಮರಣೆ ಅಂತಾನೂ ಹೇಳಬಹುದು. ಗಾಂಧಿ ಪ್ರತಿಮೆ ಕೂಡ ನಾವು ಅನಾವರಣ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ನಾಯಕರು. ಈಗಾಗಲೇ ಎಲ್ಲ ಸಿದ್ಧತೆ ಕೂಡ ಆಗಿದೆ. ಏನು ಕೆಲವೇ ಕ್ಷಣಗಳಲ್ಲೇ ಕಾರ್ಯಕ್ರಮ ಉದ್ಘಾಟನೆ ಕೂಡ ಆಗುತ್ತೆ. ಕುಂದಾನಗರಿ ಬೆಳಗಾವಿಯಲ್ಲಿ ಈಗಾಗಲೇ ಕೈ ನಾಯಕರ ಸಮಾಗಮವಾಗಿದ್ದು ಸಿಎಂ ಡಿಸಿಎಂ ಹಾದಿಯಾಗಿ ಸಚಿವರುಗಳು ಕೂಡ ಈಗಾಗಲೇ ಬೆಳಗಾವಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಅಲ್ಲಲ್ಲಿ ಪರಿಶೀಲನೆ ಕೂಡ ಮಾಡ್ತಾ ಇದ್ರು, ಯಾವ ರೀತಿ ಸಿದ್ಧತೆ ಆಗ್ತಿದೆ ಎಲ್ಲವನ್ನ ಕೂಡ ಗಮನಿಸಿದ್ರು. ಇದೀಗ ಕೆಲವೇ ಕ್ಷಣಗಳಲ್ಲೇ ಉದ್ಘಾಟನೆ ಕೂಡ ಆಗುತ್ತೆ ಶತಮಾನೋತ್ಸವ ಕಾರ್ಯಕ್ರಮ. ಗಣ್ಯಾತಿ ಗಣ್ಯರ ಸಮಾಗಮ, ಇಡೀ ಕಾಂಗ್ರೆಸ್ ಕಲಿಗಳ ಸಂಗಮ ಒಂದೇ ವೇದಿಕೆಯಲ್ಲಿ ಆಗಲಿದೆ. ಅದಕ್ಕೆಲ್ಲ ರೀತಿಯ ಸಿದ್ಧತೆ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಹೆಬ್ಬಾಳ್ಕರ್ ಸೇರಿದಂತೆ ಸಂಪುಟ ಸಚಿವ ಸ್ಥಾನದ ಸಚಿವರು ಕೂಡ ಇರ್ತಾರೆ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗತ್ತೆ ಕುಂದಾನಗರಿ. ವೀರಸೌಧದ ಬಳಿ ಗಾಂಧಿ ಪ್ರತಿಮೆ ಅನಾವರಣವನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಇವತ್ತು ಕುಂದಾನಗರಿ ಸಜ್ಜಾಗಿದೆ ಅಂತ. ಶತಮಾನದ ಹಿಂದೆ ಮಹಾತ್ಮ ಗಾಂಧಿಯವರು ಅಧ್ಯಕ್ಷತೆಯನ್ನು ವಹಿಸಿದಂತಹ ಏಕೈಕ ಕಾಂಗ್ರೆಸ್ ಅಧಿವೇಶನವನ್ನ ಸ್ಮರಣೀಯಗೊಳಿಸಲು ಕರ್ನಾಟಕದ ಗಡಿ ಜಿಲ್ಲೆ ಬೆಳಗಾವಿ ಸಜ್ಜಾಗಿದೆ. ಇನ್ನು ಇದೇ ಡಿಸೆಂಬರ್ 26 ಹಾಗೆ 27 ಅಂದರೆ ಇವತ್ತು ಹಾಗೆ ನಾಳೆ ಮಹಾತ್ಮ ಗಾಂಧೀಜಿ ಬೆಳಗಾವಿ ಭೇಟಿ ನೀಡಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗಿಯಾಗಿತ್ತು. ಈ ಅಧಿವೇಶನಕ್ಕೆ 100 ವರ್ಷಗಳಾಗಿತ್ತು. ರಾಜ್ಯ ಸರ್ಕಾರ ಕಾಂಗ್ರೆಸ್ ಶತಮಾನೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಈಗ ಆಚರಣೆಯನ್ನ ಮಾಡ್ತಾ ಇರೋದು ಗಮನಿಸಬಹುದು. ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಮಹಾಸಮಾವೇಶ ಕೂಡ ಇದು ನಡೆಯುತ್ತೆ. ಇದಕ್ಕೆ ಸತ್ಯಾಗ್ರಹ ಬೈಠಕ್ ಅಂತ ಕಾಂಗ್ರೆಸ್ ನಾಮಕರಣ ಮಾಡಿದೆ. ಮೈಸೂರು ದಸರಾ ಸೇರಿದಂತೆ ಗಡಿ ಜಿಲ್ಲೆ ಕಂಗೊಳಿಸ್ತಾ ಇದೆ. ಒಂದು ರೀತಿ ಮಧುವಣ ಗಿತ್ತಿಯಂತೆ ರೆಡಿಯಾಗಿದೆ ಅಂತಾನೆ ಹೇಳ್ಬೋದು. ಈಗ ಕಂಪ್ಲೀಟ್ ಆಗಿ ಬೆಳಗಾವಿ. ಇನ್ನು ಸಿಎಂ ಸಿದ್ದರಾಮಯ್ಯ, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯ ಸಚಿವರು ಹಾಗೆ ಘಟಾನುಘಟಿ ನಾಯಕರು ಈಗಾಗಲೇ ಬೆಳಗಾವಿಯಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ನಾನೀಗಾಗಲೇ ಹೇಳಿದಂತೆ. ಸೊ ಇನ್ನ ಮಧ್ಯಾಹ್ನ 12:30 ದೆಹಲಿಯಿಂದ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಬೆಳಗಾವಿ ನಗರಕ್ಕೆ ಆಗಮಿಸುತ್ತಾರೆ. ಸರ್ಕ್ಯೂಟ್ ಹೌಸ್ನಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. 11:15 ಗಂಗಾಧರ ರಾವ್ ದೇಶಪಾಂಡೆ ಸ್ಮಾರಕ ಭವನ ಉದ್ಘಾಟನೆಯಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ತಿಲಕವಾಡಿಯ ವೀರಸೌಧದಲ್ಲಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗ್ತದೆ ಬೆಳಗಾವಿ.
ಈಗಾಗಲೇ ಪುತ್ಥಳಿ ಅನಾವರಣ ಕೂಡ ಆಗಿದೆ. ನೀವು ನೋಡ್ತಾ ಇರ್ಬೋದು, ಸಿಎಂ ಸಿದ್ದರಾಮಯ್ಯನವರು ಪುತ್ಥಳಿ ಅನಾವರಣವನ್ನ ಕೂಡ ಮಾಡಿದ್ದಾರೆ. ಸ್ವಲ್ಪ ಹಿಂದೆ ಸ್ವಲ್ಪ ಕ್ಲೋಸ್ ಸರ್ ಏಕೆ ಸರ್ 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 ಅಲ್ಲಿ ಹೋಗಿ ಆ ಕಡೆ ಮಾಡಬೇಡಿ ಚಿರು 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 ಎಸ್ ಗಡಿ ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದ್ದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಕುಂದಾನಗರಿ. ಈಗಾಗಲೇ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಒಟ್ಟಾಗಿ ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ಕೂಡ ಉದ್ಘಾಟನೆಯಾಗಿದೆ. ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಕುಂದಾನಗರಿ ಬೆಳಗಾವಿ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಐತಿಹಾಸಿಕ ಕ್ಷಣಕ್ಕೆ ಕೂಡ ಸಾಕ್ಷಿ ಆಗ್ತಾ ಇದೆ ಕುಂದಾನಗರಿ. ಇನ್ನು ಗಾಂಧೀಜಿಯವರ ಪುತ್ಥಳಿ ಕೂಡ ಅನಾವರಣ ಆಗಿರುವುದು. ಕಾರ್ಯಕ್ರಮ ಎಷ್ಟೊತ್ತಿಗೆ ಏನೆಲ್ಲ ಇರುತ್ತೆ ಇವತ್ತಿನ ಕಾರ್ಯಕ್ರಮ? ಬೆಳಗಾವಿಯಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಬೃಹತ್ ಮಟ್ಟದ ಕಾರ್ಯಕ್ರಮವನ್ನ ರೂಪಿಸಿರ್ತಕ್ಕಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮತ್ತೆ ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಏನು ಬೆಳಗಾವಿಯ ಒಂದು ಟಿಳಕವಾಡಿಯಲ್ಲಿರ್ತಕ್ಕಂತ ಒಂದು ಅಲ್ಲಿ ಮಹಾತ್ಮ ಗಾಂಧೀಜಿ ಅವರ ಒಂದು ಪ್ರತಿಮೆಯನ್ನು ಕೂಡ ಅನಾವರಣಗೊಳಿಸಿರ್ತಕ್ಕಂಥದ್ದು. ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯವರು ಸೇರಿದಂತೆ ಹಲವು ಸಚಿವರು ಮತ್ತೆ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಕೂಡ ಅದರಲ್ಲಿ ಭಾಗಿಯಾಗಿದ್ರು. ಅಂದ್ರೆ ಅಲ್ಲಿ ಮಹಾತ್ಮ ಗಾಂಧೀಜಿ ಅವರು ಕೂಡ ಹಿಂದೆ 1924ರಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಮಹಾ ಅಧಿವೇಶನ ವಹಿಸಿಕೊಂಡಂತ ಸಂದರ್ಭದಲ್ಲಿ ಆ ಜಾಗದಲ್ಲೇ ಅಲ್ಲಿ ಕಾರ್ಯಕ್ರಮ ಕೂಡ ರೂಪಿಸಿದ್ರು. ಹಾಗಾಗಿ ಅಲ್ಲಿ ಕೂಡ ಒಂದು ಬೃಹತ್ ಮಟ್ಟದ ಮಹಾತ್ಮ ಗಾಂಧೀಜಿ ಅವರ ಒಂದು ಸವಿ ನೆನಪಿಗಾಗಿ ಪುತ್ಥಳಿಯನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದನ್ನ ಇವತ್ತು ಉದ್ಘಾಟನೆ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ವಿವಿಧ ಕಾರ್ಯಕ್ರಮಗಳು ಕೂಡ ಭಾಗಿಯಾಗ್ತಾರೆ. ಅಲ್ಲಿ ಒಂದು ಫೋಟೋ ಸೆಷನ್ಗೂ ಕೂಡ ಚಾಲನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಹಿಂದೆ ಮಹಾತ್ಮ ಗಾಂಧೀಜಿ ಅವರು ಈ ಒಂದು ಅಧಿವೇಶನ ಸಂದರ್ಭದಲ್ಲಿ ಯಾವೆಲ್ಲ ಒಂದು ಕಾರ್ಯದಲ್ಲಿ ತೊಡಗಿದ್ರು ಆ ಒಂದು ಚಿತ್ರಗಳನ್ನು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಸೆರೆ ಹಿಡಿದು ಅದನ್ನು ಕೂಡ ಒಂದು ವಸ್ತು ಸಂಗ್ರಹಾಲಯ ಒಂದು ರೀತಿಯಲ್ಲೇ ಅದನ್ನ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ವಿವಿಧ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಸಭೆ ಸಮಾರಂಭಗಳು ಇರ್ತಕ್ಕಂಥದ್ದು, ಅವೆಲ್ಲವ ಚಿತ್ರಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಆ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಮತ್ತೆ ಈಗ ಏನು ತೀರ್ಥ ನಗರದಲ್ಲಿ ಇರ್ತಕ್ಕಂಥದ್ದು ಕೂಡ ಅಲ್ಲಿ ಕೂಡ ಒಂದು ಪ್ರತಿಮೆಯನ್ನು ಕೂಡ ಉದ್ಘಾಟನೆ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯ ಸಿಎಂ ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ. ಹೀಗೆ ಹಲವು ಕಾರ್ಯಕ್ರಮಗಳ ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಚಾಲನೆ ಕೊಟ್ಟು ಮಧ್ಯಾಹ್ನ 3 ಗಂಟೆಗೆ ಈಗಾಗಲೇ ಎಐಸಿಸಿಯ ಒಂದು
ಸಭೆ ಕೂಡ ಇರ್ತಕ್ಕಂಥದ್ದು, ಒಂದೇ ಕಾರ್ಯಕಾರಿಣಿ ಸಮಿತಿಯ ಸಭೆ. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಹೈಕಮಾಂಡ್ ನಾಯಕರು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಮತ್ತೆ ಇಡೀ ದೇಶದ ಕಾಂಗ್ರೆಸ್ ಪಕ್ಷದ ಎಲ್ಲಾ ಏನು ಸಿಎಂಗಳು ಮತ್ತೆ ಹಾಲಿ ಸಿಎಂಗಳು ಮತ್ತೆ ಕೆಲವೊಂದಿಷ್ಟು ಶಾಸಕರು ಕೂಡ ಅದರಲ್ಲಿ ಪ್ರಮುಖವಾಗಿ ಭಾಗಿಯಾಗ್ತಾರೆ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಆ ಒಂದು ಏನು ಕಾರ್ಯಕಾರಿಣಿ ಸಮಿತಿಯ ಸಭೆ ಏನಿದೆ, ಆ ಒಂದು ಕಾರ್ಯಕಾರಿಣಿ ಸಮಿತಿಯ ಸಭೆ ಅಂದ್ರೆ ಹಿಂದೆ ಅಧಿವೇಶನ ಯಾವ ರೀತಿ ಮಹಾತ್ಮ ಗಾಂಧೀಜಿಯವರು ನಡೆಸಿಕೊಟ್ಟಿದ್ರು ಅದೇ ರೀತಿಯಲ್ಲಿ ಕೂಡ ಆ ಒಂದು ಜಾಗದಲ್ಲಿ ಈಗ ಕಾರ್ಯಕಾರಿಣಿ ಸಮಿತಿಯ ಸಭೆ ಕೂಡ ಇರ್ತಕ್ಕಂಥದ್ದು. ಒಂದು ಪಕ್ಷದ ಅಜೆಂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮುಂದಿನ ರೂಪರೇಷೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ರೂಪರೇಷೆಗಳ ಸಂಬಂಧಪಟ್ಟಂತ ವಿಚಾರಗಳನ್ನು ಕೂಡ ಇವತ್ತಿನ ಆ ಕಾರ್ಯಕಾರಿಣಿ ಸಭೆಯಲ್ಲಿ ಒಂದು ಚರ್ಚೆ ಕೂಡ ಮಾಡಲಾಗ್ತದೆ. ಹಾಗಾಗಿ ಬೆಳಗಾವಿಯಲ್ಲಿ ಕಳೆದ ಹಲವು ತಿಂಗಳಿಂದಲೂ ಕೂಡ ಸಾಕಷ್ಟು ಸಕಲ ಸಿದ್ಧತೆ ಮಾಡ್ಕೊಂಡಿದ್ರು. ಇಡೀ ಬೆಳಗಾವಿಯನ್ನ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದ್ದಾರೆ. ಬ್ಯಾನರ್ಗಳ ಕಲರವ ಕಾಣ್ತಾ ಇದೆ. ಒಂದ್ ರೀತಿಯಲ್ಲಿ ಹಬ್ಬದ ವಾತಾವರಣದಲ್ಲಿ ಐತಿಹಾಸಿಕವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಪವಿತ್ರ. ಎಸ್ ಬಸವರಾಜ್, ಇನ್ನೊಂದು ಕಡೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರೆಲ್ಲರ ಆಗಮನವಾಗುತ್ತೆ ಅಂತ ಬಂದ ನಂತರನೇ ಕಾರ್ಯಕ್ರಮ ಉದ್ಘಾಟನೆ ಆಗತ್ತಾ, ಹೇಗೆ? ಪವಿತ್ರ, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಒಂದು ಹೈಕಮಾಂಡ್ ನಾಯಕರು ಅಂದ್ರೆ ರಾಹುಲ್ ಗಾಂಧಿ ಅವರು ಮತ್ತೆ ಏನ್ ಸೋನಿಯಾ ಗಾಂಧಿ ಅವರು ಸೇರಿದಂತೆ ಹಲವು ಹೈಕಮಾಂಡ್ ನಾಯಕರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಅವರು ಬಂದ ಬಳಿಕ ಒಂದು ಕಾರ್ಯಕಾರಿಣಿ ಏನು ಸಮಿತಿ ಸಭೆ ಏನಿದೆ ಅದು ಆರಂಭವಾಗುತ್ತೆ. ಅದಾದ ಬಳಿಕ ಅಂದ್ರೆ ನಾಳೆ ಸುವರ್ಣಸೌಧದಲ್ಲಿ ಗಾಂಧಿ ಪ್ರತಿಮೆ ಏನಿದೆ ಆ ಒಂದು ಗಾಂಧಿ ಪ್ರತಿಮೆಯನ್ನ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉದ್ಘಾಟನೆ ಮಾಡಲಿದ್ದಾರೆ ಅನ್ನುವಂಥದ್ದು. ಈಗ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ನಾಯಕರು ಕೂಡ ಏನೆಲ್ಲ ಕಾರ್ಯಕ್ರಮಗಳಿದಾವೆ ಆ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಕೊಡಲಿದ್ದಾರೆ, ಉದ್ಘಾಟನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವೊಂದಿಷ್ಟು ಒಂದು ಏನು ಈಗಾಗಲೇ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಕೂಡ ಒಂದಿಷ್ಟು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೂ ಕೂಡ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ನಾಯಕರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಹೀಗೆ ಸಾಕಷ್ಟು ಒಂದ್ ಕಡೆ ಅಂದ್ರೆ ಮಹಿಳೆಯರಿಗೆ ಉದ್ಯೋಗ ಸಿಗ್ಬೇಕು ಅವರಿಗೆ ಒಂದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದು ಉದ್ಯೋಗ ಮೇಳದ ರೀತಿಯಲ್ಲೇ ಒಂದ್ ರೀತಿಯಲ್ಲಿ ಸಮಾವೇಶನ ಮಾಡ್ಲಿಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರ್ತಾರೆ. ಅಂದ್ರೆ ಕರ್ನಾಟಕ ಸರ್ಕಾರದ ಅಡಿಯಲ್ಲೇ ಈ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಇವೆಲ್ಲಾ ಕಾರ್ಯಕ್ರಮಗಳಿಗೆ ಕೂಡ ಇವತ್ತು ಇಬ್ಬರು ಸಿಎಂ ಮತ್ತೆ ಡಿಸಿಎಂ ಇಬ್ಬರು ನಾಯಕರು ಕೂಡ ಇವತ್ತು ಚಾಲನೆ ಕೂಡ ನೀಡಿದ್ದಾರೆ. ಮಧ್ಯಾಹ್ನ 3 ಗಂಟೆಯ ಬಳಿಕ ಹೈಕಮಾಂಡ್ ನಾಯಕರನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನು ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಿಂದ ಅವ್ರನ್ನ ಬರಮಾಡಿಕೊಂಡು ಅದಾದ ಬಳಿಕ ಹೈಕಮಾಂಡ್ ನಾಯಕರು ವಿವಿಧ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ಮಾಹಿತಿ ಸಿಗ್ತಾ ಇದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗತ್ತೆ ಕುಂದಾನಗರಿ. ಇನ್ನೇನು ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಪರಿಶೀಲಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶತಮಾನೋತ್ಸವ ಸಂಭ್ರಮ ಕೂಡ ಮೇಳೈಸುತ್ತೆ. ಗಣ್ಯಾತಿ ಗಣ್ಯರ ಸಮಾಗಮ ಕೂಡ ಕುಂದಾನಗರಿ ಬೆಳಗಾವಿಯಲ್ಲಿ ಆಗತ್ತೆ. ನೋಡೋಣ ಯಾವ ರೀತಿಯಾಗಿ ಸಾಗತ್ತೆ 2 ದಿನಗಳ ಕಾಲ ಈ ಒಂದು ಐತಿಹಾಸಿಕ ಘಟ್ಟವನ್ನ ತಲುಪ್ತಾ ಇರುವ ಕಾರ್ಯಕ್ರಮ ಅಂತ. ಮತ್ತಷ್ಟು ಸುದ್ದಿ ಚಿಕ್ಕ ವಿರಾಮದ ಬಳಿಕ. ವೆಲ್ಕಮ್ ಬ್ಯಾಕ್. ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಶತಮಾನೋತ್ಸವ ಆಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶತಮಾನೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತಿದೆ, ಗಾಂಧೀಜಿ ಹೆಸರಿನಲ್ಲಿ 1 ವರ್ಷದ ಕಾರ್ಯಕ್ರಮವನ್ನ ಮಾಡ್ತಾರಂತೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶತಮಾನೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ, ಗಾಂಧೀಜಿಯ ಹೆಸರಲ್ಲಿ 1 ವರ್ಷದ ಕಾರ್ಯಕ್ರಮವನ್ನ ಮಾಡ್ತಾರಂತೆ, ಅಲ್ಲಿ ಗಾಂಧೀಜಿಯವರ ಕಟೌಟ್ಗಳೇ ಇಲ್ಲ, ಬರೀ ಅವರ ಫ್ಲೆಕ್ಸ್ಗಳೇ ಇದಾವೆ ಅನ್ನೋ ತರ
ಲೇವಡಿ ಮಾಡಿದ್ದಾರೆ ಕೇಂದ್ರ ಸಚಿವರು. ಬೆಳಗಾವಿಯ ಕಾಂಗ್ರೆಸ್ ಶತಮಾನೋತ್ಸವ ಆಚರಣೆ ವಿಚಾರಕ್ಕೆ ಮಾತನಾಡಿ ಗಾಂಧೀಜಿ ಹೆಸರಲ್ಲಿ 1 ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾರಂತೆ. ಆದ್ರೆ ಗಾಂಧೀಜಿ ಅವರ ಕಟೌಟೇ ಇಲ್ಲದೆ ಮಾಡ್ತಾ ಇದ್ದಾರೆ ಅಂತ ಲೇವಡಿ ಆಡಿದ್ದಾರೆ. ನನಗೆ ವಿಷಯಗಳು ಗೊತ್ತಿಲ್ಲ. ಇವತ್ತು ಅದಿಂಥದ್ದು ಗಾಂಧಿದು 100 ಶತಮಾನೋತ್ಸವದ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ ಬೆಳಗಾವಿನಲ್ಲಿ. ಗಾಂಧೀಜಿಯವರ ಹೆಸರಿನಲ್ಲಿ ಏನೋ 1 ವರ್ಷದ ಕಾರ್ಯಕ್ರಮ ಬೇರೆ ಮಾಡ್ತಾರಂತೆ ಸರ್ಕಾರ. ನೋಡಿದೆ ಗಾಂಧೀಜಿ ಹೆಸರನ್ನ ಸ್ಮರಣೆ ಶತಮಾನೋತ್ಸವ ಅವೆಂಥವು ಕಟೌಟ್ರ್ ಹಾಕಿರೋದು ನೋಡಿದ್ರೆ ಗಾಂಧಿ ಕಟೌಟ್ರೇ ಇಲ್ಲ ಅಲ್ಲಿ. ಕಟೌಟ್ರು ಈಗ ಆಧುನಿಕ ಗಾಂಧಿಗಳಿದೆ ಅಲ್ವೇ, ಆಧುನಿಕ ಗಾಂಧಿಗಳದು. ಆ ಗಾಂಧಿ ಕಟೌಟ್ರಿಲ್ಲ ಅಲ್ಲಿ ಬಂದು ಶತಮಾನೋತ್ಸವ ಇವತ್ತೇನು ಆಚರಣೆ ಮಾಡ್ತಕ್ಕಂಥ ಗಾಂಧೀಜಿದು ಕಟೌಟ್ರು ಕಾಣಲಿಲ್ಲಪ್ಪ. ಅದಂತೂ ಪೇಪರ್ಗಳಲ್ಲಿ ಇವತ್ತು ಭಾಳ ದೊಡ್ಡ ದೊಡ್ಡ ಆಕಾಶದೆತ್ತರದ ಕಟೌಟ್ರುಗಳು ನೋಡಿದ್ನಪ್ಪ. ಇವರು ಇವತ್ತು ಈ ರಾಜ್ಯ ನಡೀತಾ ಇದೆಯಲ್ಲ ಮೃಗೀಯವಾದಂಥ ರೀತಿಯಲ್ಲಿ ಇವರು ಗಾಂಧಿ ಸ್ಮರಣೆ ಮಾಡಾರ. ಮುಂದೆ ಮಾತಾಡೋಣ. ಈಗ ಯಾಕೆ ನನಗೆ ವಿಷಯಗಳು ಗೊತ್ತಿಲ್ಲ. ಇವತ್ತು ಅದಿಂಥದ್ದು ಗಾಂಧಿದು 100 ಕುಮಾರಸ್ವಾಮಿ ಅವರ ಲೇವಡಿ ತರದಲ್ಲೇ ಮಾತನಾಡಿದ್ದಾರೆ. ಏನೋ ಗಾಂಧೀಜಿ ಅವರು ಸ್ಮರಣೆ ಮಾಡ್ತಾ ಇದ್ದಾರಂತೆ, 100 ವರ್ಷ ಆಯ್ತಂತೆ. ಆದ್ರೆ ಆಧುನಿಕ ಗಾಂಧಿ ಅವರ ಬಿಟ್ಟು ಬೇರೆ ಯಾರ ಒಂದು ಫ್ಲೆಕ್ಸ್ಗಳು ಕೂಡ ನಮಗೆ ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಈ ಒಂದು ಶತಮಾನೋತ್ಸವಕ್ಕೆ ಕೇಂದ್ರ ಸಚಿವರು ಲೇವಡಿ ಆಡಿದ್ದಾರೆ. ಯಾಕಂದ್ರೆ ಅಲ್ಲಿ ನೋಡ್ತಾ ಇದೀವಿ ಸುತ್ತಲೂ ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಖರ್ಗೆ ಆಗಿರಬಹುದು, ಇವ್ರುಗಳ ಒಂದು ಫ್ಲೆಕ್ಸು ಕಟೌಟೇ ಕಾಣಿಸ್ತಾ ಇದೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಲೇವಡಿ ಆಡಿದ್ದಾರೆ ಕುಮಾರಸ್ವಾಮಿ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಒಂದು ಕಡೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶತಮಾನೋತ್ಸವ ಅದ್ದೂರಿಯಾಗಿ ಆಚರಣೆಗೆ ತಯಾರಾಗಿದೆ. ಇತ್ತ ಅವರ ಕಾರ್ಯಕ್ರಮಕ್ಕೆ ಕುಮಾರಸ್ವಾಮಿ ಅವರು ಒಂದ್ ರೀತಿ ಲೇವಡಿ ರೀತಿ ಮಾತನಾಡಿರೋದು, ಏನ್ ಹೇಳಿದ್ರು? ಪವಿತ್ರ ಏನು ಕಾಂಗ್ರೆಸ್ನವರು ಈಗಾಗಲೇ ಗಾಂಧಿ ಅವರ ಒಂದು ಹೆಸರು ಹೇಳ್ಕೊಂಡು ಬೆಳಗಾವಿಯಲ್ಲಿ ಒಂದು ಮಹಾ ಅಧಿವೇಶನವನ್ನು ಕೂಡ ಇಂದು ಮತ್ತೆ ನಾಳೆ 2 ದಿನಗಳ ಕಾಲ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪವಿತ್ರ ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಕೂಡ ಸಾಕಷ್ಟು ಒಂದು ರೀತಿಯಾದಂತಹ ಲೇವಡಿ ಮತ್ತೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಏನು ಕಳೆದ 1 ವಾರದ ಹಿಂದೆಯೂ ಕೂಡ ಈಗಾಗಲೇ ಬೆಳಗಾವಿಯಲ್ಲಿ ಕೂಡ ಸಾಕಷ್ಟು ಒಂದು ಪ್ರದೇಶಗಳಲ್ಲಿ ಏನು ಜಗಮಗಿಸುವಂತಹ ಲೈಟಿಂಗ್ಸ್ ಗಳನ್ನು ಕೂಡ ಹಾಕಿರುವಂತದ್ದು. ಇದು ಪಕ್ಷದ ವತಿಯಿಂದ ತಮ್ಮ ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಸರ್ಕಾರದ ಹಣವನ್ನು ಬಳಸ್ಕೊಂಡು ಸರ್ಕಾರದ ಒಂದು ಜನ ಏನ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಆ ಒಂದು ಹಣವನ್ನು ಇವರ ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಬಳಸ್ಕೊತಾ ಇದ್ದಾರೆ ಅಂತ ಹೇಳಿ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ಹಾಕಿದ್ರು. ಇದಾದ ನಂತರ ಇಂದು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಕಾರ್ಯಕ್ರಮದ ವಿರುದ್ಧ ಎಲ್ಲೋ ಒಂದ್ ಕಡೆ ಲೇವಡಿಯನ್ನು ಕೂಡ ಮಾಡಿರುವಂತದ್ದು. ಈ ಒಂದು ಕಾರ್ಯಕ್ರಮ ಗಾಂಧಿ ಅವರ ಒಂದು ಹೆಸರು ಹೇಳ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲವೂ ಕೂಡ ಗಾಂಧಿ ಅವರ ಒಂದು ಕಟೌಟ್ ಆಗಿರ್ಬೋದು, ಅವರ ಒಂದು ಫ್ಲೆಕ್ಸ್ ಗಳಾಗಿರ್ಬೋದು ಎಲ್ಲವೂ ಕೂಡ ಕಾಣಿಸ್ತಾ ಇಲ್ಲ. ಅದರ ಬದಲಾಗಿ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರುಗಳು ಅವರು ಸುರ್ಜೇವಾಲಾ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, DCM ಇರ್ಬೋದು, ಇಂಥವರ ಕಟೌಟ್ ಗಳೇ ಏನು ನಕಲಿ ಗಾಂಧಿಗಳ ಒಂದು ಕಟೌಟ್ ಗಳೇ ಸಾಕಷ್ಟು ಬೆಳಗಾವಿಯ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾ ಇದೆ. ಇವರು ಆ ಒಂದು ಹೆಸರು ಹೇಳ್ಕೊಂಡು ತಮ್ಮ ಒಂದು ಈಗಾಗಲೇ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಮೇಲೆ ಕೂಡ ಆಗಿದೆ. 1 ವರ್ಷ ಕಾರ್ಯಕ್ರಮವನ್ನು ಕೂಡ ಸರ್ಕಾರದ ವತಿಯಿಂದ ಮಾಡಿಲ್ಲ. ಹಾಗಾಗಿ ಈ ಒಂದು ಹಣದಲ್ಲಿನೇ ಈ ಒಂದು ಕಾರ್ಯಕ್ರಮದ ನೆಪದಲ್ಲಿ ತಮ್ಮ ಸರ್ಕಾರದ 1 ವರ್ಷದ ಒಂದು ವಾರ್ಷಿಕೋತ್ಸವವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಮಾಡ್ಕೋತಾ ಇದ್ದಾರೆ ಅಂತೇಳಿ ಕೂಡ ಆರೋಪ ಮಾಡಿರುವಂತದ್ದು. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಈಗಾಗಲೇ ಬಿಜೆಪಿ ಅವರು ಕೂಡ ಇಂದು ಕೂಡ ಟ್ವೀಟ್ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಕೇವಲ ಬ್ಯಾನರ್ ವಿಚಾರಕ್ಕೆ ಪವಿತ್ರ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಕಿಡಿಕಾರದಂತೆ ಬಿಜೆಪಿ ಅವರು ಕೂಡ ಅಲ್ಲಿ ಅಳವಡಿಸಿರ್ತಕ್ಕಂಥ ಒಂದಿಷ್ಟು ಬ್ಯಾನರ್ ಗಳ ವಿರುದ್ಧವೂ ಕೂಡ ಸಾಕಷ್ಟು ಕಿಡಿಯನ್ನು ಕೂಡ ಕಾದಿರುವಂತದ್ದು. ಪ್ರಮುಖವಾಗಿ ಒಂದಿಷ್ಟು ಬ್ಯಾನರ್ ಗಳಲ್ಲಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ, ಸುರ್ಜೇವಾಲಾ ಇರ್ತಾರೆ. ಅದಾದ ನಂತರ ಗಾಂಧಿ ಅವರ ಒಂದು ಫ್ಲೆಕ್ಸ್ ಪಕ್ಕ ಒಂದು ಫೋಟೋ ಕೂಡ ಇದು ಭಾರತಾಂಬೆಯ ಒಂದು ನಕ್ಷೆಯನ್ನು ಕೂಡ ಬಿಡಿಸಲಾಗಿರುತ್ತೆ. ಮತ್ತೆ ಅದ್ರಲ್ಲಿ ಜಮ್ಮು ಕಾಶ್ಮೀರದ ಒಂದು ಭಾಗ ಏನಿರುತ್ತೆ ಅದಕ್ಕೆ ಒಂದಿಷ್ಟು ಎಡವಟ್ಟುಗಳನ್ನು ಕೂಡ ಈಗಾಗಲೇ ಆ ಒಂದು ಬ್ಯಾನರ್ ಅಳವಡಿಕೆಯ ಸಂದರ್ಭದಲ್ಲಿ ಎಡವಟ್ಟುಗಳನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಇದ್ರ ವಿರುದ್ಧವೂ ಕೂಡ ಬಿಜೆಪಿ ಅವರು ಈಗಾಗಲೇ ಕಿಡಿಕಾರಿರುವಂತದ್ದು. ಎಲ್ಲ ಒಂದ್ ಕಡೆ ಜಮ್ಮು ಮತ್ತು ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಬರೆದುಕೊಟ್ಟಿದ್ದೀರಾ
ಅಂತ ಹೇಳ್ತಕ್ಕಂಥ ಪ್ರಶ್ನೆಯನ್ನು ಕೂಡ ತಮ್ಮ ಒಂದು ಟ್ವೀಟ್ ಮಾಡುವ ಮೂಲಕ ಸರ್ಕಾರಕ್ಕೆ ಕೇಳಿರುವಂತದ್ದು. ಒಟ್ಟಿನಲ್ಲಿ ಸರ್ಕಾರ ಈ ಒಂದು ಕಾರ್ಯಕ್ರಮ ಏನ್ ಮಾಡ್ತಾ ಇದೆ ಬೆಳಗಾವಿಯಲ್ಲಿ, ಈ ಒಂದು ಕಾರ್ಯಕ್ರಮದ ವಿರುದ್ಧ ಈಗಾಗಲೇ ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ಸಾಕಷ್ಟು ಒಂದು ವಾಗ್ದಾಳಿಯನ್ನು ಕೂಡ ನಡೆಸಿರುವಂತದ್ದು. ಇದು ಪಕ್ಷದ ವತಿಯಿಂದ ಕಾರ್ಯಕ್ರಮ ಆದ್ರೆ, ತಮ್ಮ ಒಂದು ಸ್ವಂತ ದುಡ್ಡಿಯಿಂದ ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ನಮ್ದು ಯಾವುದೇ ರೀತಿಯಾದಂತಹ ತಕರಾರಿಲ್ಲ. ಆದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರದ ಹಣವನ್ನು, ಅದರಲ್ಲೂ ಕೂಡ ಪ್ರಮುಖವಾಗಿ ಯಾರೆಲ್ಲ ಟ್ಯಾಕ್ಸ್ ಕಟ್ಟಿರ್ತಾರೆ, ಇದಿಷ್ಟು ಅನುದಾನಗಳಿಗೆ ಹಣವನ್ನು ಇಟ್ಟಿರ್ತಾರೆ, ಈ ಒಂದು ಅನುದಾನವನ್ನು ಬಳಸ್ಕೊಂಡು ಈ ರೀತಿಯಾದಂತಹ ಕಾರ್ಯಕ್ರಮ ಮಾಡಿದ್ರೆ ಅದ್ರ ವಿರುದ್ಧ ನಮ್ಮ ಹೋರಾಟ ಇರುತ್ತೆ ಅಂತಕ್ಕಂತ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಇಬ್ರು ನಾಯಕರು ಕೂಡ ಕೊಟ್ಟಿರುವಂತದ್ದು. ಪವಿತ್ರ, ಥ್ಯಾಂಕ್ ಯು ರೇಣುಕಾ ಮಾಹಿತಿಗಾಗಿ. ಒಟ್ಟಾರೆ